ನರಹರಿ ನಾರಾಯಣ ಕಾಶಿ ವಿಶ್ವನಾಥ ಶಿವರಾಮ ಕೃಷ್ಣ ಪಂಡರಿಪುರವಾಸ ಶ್ರೀ ಪಾಂಡುರಂಗ ಚಿದಂಬರೇಶ ಶ್ರೀ ನಟರಾಜ ಪಂಡರಿಪುರವಾಸ ಶ್ರೀ ಪಾಂಡುರಂಗ ಚಿದಂಬರೇಶ ಶ್ರೀ ನಟರಾಜ ನತ ಜನಪಾಲಕ ನವಗ್ರಹ ರೂಪ ನತ ಜನಪಾಲಕ ನವಗ್ರಹ ರೂಪ ಪಾರ್ವತಿ ಸುಕುಮಾರ ಗಣಪತಿ ಸ್ಕಂದ ನೀರೋ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇರಾ ಲಾಗ್ಸ್. ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಒತ್ತಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಫ್ರೆಂಡ್ ಮನೇಲಿ, ಅಂದರೆ ನನ್ನ ಫ್ರೆಂಡು ಬೆಸ್ಟ್ ಫ್ರೆಂಡ್ ಸೌಮ್ಯ ಅವ್ರ ಮನೇಲಿ ಅದರ ಸ್ವಾಮಿ ಪೂಜೆ ಇದೆ ಇವತ್ತು. ಇವಾಗ ಟೈಮ್ ಬಂದು 1:15 ಒಂದು ಕಾಲಾಯಿತು. ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ಅಂದರೆ ಅವ್ರ ಮನೆಗೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾಳೆ, ಫ್ರೆಂಡ್ಸ್ನೆಲ್ಲ. ಹಾಗಾಗಿ ಹೋಗಬೇಕು. ಇವತ್ತು ನಾನು ಹಾಕೊಂಡ್ರೋ ಡ್ರೆಸ್ಸು ಪಿಂಕ್ ಕಲರು. ಇವತ್ತು ನಾನು ಹಾಕೊಳ್ಳೋ ಸ್ಯಾರಿನೂ ಪಿಂಕ್ ಕಲರು. ಏನೋ ಗೊತ್ತಿಲ್ಲ, ಇವತ್ತು ಪಿಂಕ್ ಹಾಕೋಬೇಕು ಅಂತ ಅನ್ನಿಸ್ತು. ಬೆಳಗ್ಗೆ ಗೊತ್ತಿಲ್ಲ, ನನಗೆ ಈ ಡ್ರೆಸ್ಸು ಪಿಂಕೇ ಸಿಕ್ತು, ಬೇರೆ ಯಾವುದೂ ಸೂಟ್ ಆಗಲಿಲ್ಲ. ಹಾಗಾಗಿ ಪಿಂಕೇ ಹಾಕ್ಕೊಂಡೆ. 6:30ಗೆ ಬರೋಕ್ಕೆ ಹೇಳಿದ್ದಾಳೆ. ಮಧ್ಯಾಹ್ನ ಸ್ವಲ್ಪ ಎಲ್ಲ ಹೊರಗಡೆ ಹೋಗೋದಿದೆ, ಎಲ್ಲ ಹೋಗ್ಬಿಟ್ಟು ಆಮೇಲೆ ಅವಳ ಮನೆಗೆ ಪೂಜೆಗೆ ಹೋಗುವಂಥದ್ದು. ಮತ್ತು ಹೆಂಗೆ ಡೆಕೋರೇಟ್ ಮಾಡಿದ್ದಾಳೆ, ಏನೆಲ್ಲ ಅಡುಗೆ ಮಾಡಿದ್ದಾಳೆ, ಅವಳು ಹೆಂಗೆ ರೆಡಿ ಆಗಿದ್ದಾಳೆ, ಹೇಗೆ ಕಾಣಿಸ್ತಿದ್ದಾಳೆ, ಯಾರೆಲ್ಲ ಬಂದಿರ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಇನ್ನೊಂದೇನೆಂದರೆ ವೀಡಿಯೋಗಳನ್ನ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಆಗ್ತಾನೇ ಇಲ್ಲ. ಬ್ಯುಸಿ ಅಂದರೆ ಏನು ಗೊತ್ತಾ ಪ್ರಾಬ್ಲಮ್ಮು, ಫೋನು ಚಾರ್ಜ್ ನಿಲ್ತಾಯಿಲ್ಲ, ಫೋನ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಲಾಗ್ನ ಡೈಲಿ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರೋದು ಕಾರಣ. ಮತ್ತು ಇನ್ನೊಂದು ತಿರುವಣ್ಣಾಮಲೈಗೆ ಹೋಗಿರೋದು ಒಂದು ಲಾಗ್ನ ಹಾಕಿದ್ದೀನಿ, ದಯವಿಟ್ಟು ಅದನ್ನು ನೋಡಿ. ಮತ್ತು ನೆಕ್ಸ್ಟು ಅದ್ರ ಬಗ್ಗೆ ಅಲ್ಲಿ ಏನು ಗಿರಿವಲಂ ಮಾಡಿದ್ರೆ ಏನು ಈ ಮಹಿಮೆ ಮತ್ತು ಆ ದೇವಸ್ಥಾನದ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಅದನ್ನೆಲ್ಲ ನೋಡಿ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಊಟ ಮಾಡಿ, ಇವಾಗ ಟೈಮ್ ಆಗಿದೆ ಆಲ್ರೆಡಿ. ನಾನು ನಿಮಗೆ ಸಂಜೆ ಸಿಗ್ತೀನಿ, ಅವಳ ಮನೆಗೆ ಹೋಗ್ತೀನಲ್ಲ ಆವಾಗ ಸಿಗ್ತೀನಿ. ಮತ್ತು ಪಿಂಕ್ ಸ್ಯಾರಿ ಹಾಕ್ಕೊತೀನಿ. ಔಟ್ಫಿಟ್ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ, ಆಯಿತಾ? ಓಕೆ, ರೆಡಿಯಾಗಿದ್ದಂತೂ ಆಯಿತು. ಪಿಂಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಪೂಜೆ ಎಲ್ಲ ಆಯಿತು. ಹೇಗಿದೆ ಸ್ಯಾರಿ? ಇವಾಗ ಟೈಮು 7 o'clock ಆಗಿದೆ. ಈಗ ಹೊರಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು, 6:30 ಹೇಳಿದ್ದು, 7ಗೆ ಹೊರಡ್ತಾ ಇದ್ದೀನಿ. ಎಲ್ಲ ಮುತ್ತಿಂದ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸ್ವಲ್ಪ ಲೇಟ್ ಆಯಿತು, ತುಂಬ ಏನು ಲೇಟ್ ಆಗಿಲ್ಲ. ಹಾಯ್ ಆಂಟಿ. ಎಷ್ಟು ಹಾಫ್ ಆನ್ ಅವರ್ ಅಷ್ಟೇ. 6:30 ಹೇಳಿದ್ಲು, 7ಗೆ ಬಂದೆ. ಹಾಯ್ ಕವಿತಾ.
ಹಾಯ್ ಸಂಗೀತಾಜಿ. ಹೆಂಗಿದೆಯಾ ರೇಖಾ? ನೈಸ್. ಥ್ಯಾಂಕ್ ಯು ಸೋ ಮಚ್. ಹಲೋ. ಅಷ್ಟು ಲೇಟು ನಾನು. ಲೇಟಾ? ತುಂಬ ಲೇಟು. ಆಗಲೇ ಬಂದೆ ನಾನು. ಚೆನ್ನಾಗಿದೆಲ್ಲ. ಚೆನ್ನಾಗಿದೆ ಸಾರಿ, ತುಂಬ ಚೆನ್ನಾಗಿದೆ ಸಾರಿ. ಪೀಕಾಕ್ ಕಲರ್ ಅಲ್ಲ, ನೈಸ್. ಬಂದಿಲ್ಲ. ಅದೇನೆ ಹೆಂಗ್ ಬಂದೆ ಸಂಗೀತ? ಅಲ್ಲಿ ಬಾ ಅಂತ ಹೇಳಿದ್ರೆ ಬರ್ಲಿಲ್ಲ ಅವರು. ಮುಗೀತಾ? ಹಾ ಮಾಡಿದ್ವಿ. ಆಲ್ಮೋಸ್ಟ್ ಮ್ಯಾಚಿಂಗ್. ಅಲ್ಲ ಕರೆಕ್ಟ್. ಚೆನ್ನಾಗಿ ಸೂಪರ್ ಹಿರಣ್. ಎಲ್ಲರೂ ಸೇರ್ಕೊಂಡ್ವಿ. ಚೆನ್ನಾಗಿ ಎಲ್ಲರೂ ಮುದ್ದಾಗಿ ಕಾಣಿಸ್ತಾ ಇದ್ರು. ಇನ್ನೂ ಕೇಳ್ತಾ ಇರ್ತೀರ ಯಾವಾಗ್ಲೂ, ಏನು ಯಾವಾಗಲೂ ನೀವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿನೇ ಮಾಡ್ತಾ ಇರ್ತೀರ ಅಂತ. ಇಲ್ಲ, ನಾವು ಪೂಜೆಗಳನ್ನೂ ಮಾಡ್ತೀವಿ. ಇನ್ಮೇಲೆ ಪೂಜೆಗಳು ಬರ್ತಾ ಇರುತ್ತೆ ನೋಡಿ. ಎಲ್ಲ ಥರನೂ ಇರಬೇಕಲ್ವ. ಪಾರ್ಟಿನೂ ಇರಬೇಕು, ಫಂಕ್ಷನ್ಸು ಇರಬೇಕು, ಪೂಜೆನೂ ಇರಬೇಕು. ಪೂಜೆ ಮರೆತು ಇರೋಕ್ಕಾಗುತ್ತಾ? ಮನೇಲಿ ಸಮೃದ್ಧಿ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಪೂಜೆನೂ ಇಂಪಾರ್ಟೆಂಟು. ದೇವ್ರನ್ನ ಮರೆತು ನಾವು ಏನೂ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ನಾವು ಎಲ್ಲದರಲ್ಲೂ ಇರ್ತೀವಿ ಅಷ್ಟೇ. ಎಂಜಾಯ್ ಮಾಡಿ ವಿಡಿಯೋನ. ಇವಾಗ ಭಗವಂತ ಇದೇ ಥರ 100 ಸತ್ಯನಾರಾಯಣ ಪೂಜೆ ಮಾಡೋ ಭಾಗ್ಯ ನಿಮಗೆ ಕೊಡಲಿ. ಅದೇ ನನ್ನ ಭಗವಂತನ ಕೇಳ್ಕೊಳ್ಳೋ ಭಾಗ್ಯ. ಆ ಮನಸ್ಸು ಕೂಡ ಇದೆ, ನಿಮ್ಗೆ ಆ ಕೈ ಕೂಡ ಇದೆ. ನಿಮ್ಮಿಂದ ಬಡಿಸೋ ರೀತಿಯೇ ಗೊತ್ತಾಗ್ತದೆ. ಇಷ್ಟಿಷ್ಟು ಬಡಿಸೋ ಅಂತ ಅಲ್ಲ, ಅನ್ನ ಪೂರ್ಣೇಶ್ವರಿ ಅದನ್ನೇ ಬಡಿಸ್ತಿದ್ರೆ ನನಗೆ ತುಂಬ ಮನಸಾರೆ ಹೇಳ್ತಾ ಇದ್ದೀನಿ. ದೇವರಿಂದ ಥ್ಯಾಂಕ್ಸ್ ಅಪ್ಪ, ನಿಜವಾಗ್ಲೂ ಧನ್ಯವಾದ. ಸೊ ಅದಕ್ಕೋಸ್ಕರ ನೀವು ಬಂದಿದ್ದೆ ಒಂದು ಖುಷಿ. ಇಷ್ಟು ಆಶೀರ್ವಾದ ಮಾಡಿದ್ದೀರಾ, ಅದರಿಂದ ಖುಷಿ ನನಗೆ. ಆಂಟಿ ಆಂಟಿ ಬನ್ನಿ. ನಿಮ್ಮ ಎಲ್ಲ ಇನ್ನೊಬ್ರು ನಿಮ್ಮ ಸಿಸ್ಟರ್. ನಮ್ಮ ಸಿಸ್ಟರ್ ಬರಲಿಲ್ಲ, ಏನೋ ಫೋನ್ ಮಾಡಿದ್ರು. ಕಲರ್ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಆಯ್ತೇನೆ ಪೂಜೆ ಎಲ್ಲ. ಬಂದೆ, ನೀವೆಲ್ಲ ಜಾಯಿನ್ ಆಗ್ರ. ಕವಿತಾ ಅಲ್ಲ, ನಾನು ಆಮೇಲೆ ಜಾಯಿನ್ ಆಗ್ತೀನಿ ಕೊಂಡ್ರು. ಸ್ವಲ್ಪ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕವಿತಾ ಹಂಗೆ ನೀವು ನೇತ್ರ ಜಾಗ ಪೂರ್ಣಿಮಾ ಇಲ್ಲ, ನೀವು ಮುಂದೆ ಬನ್ನಿ. ಮುಂದೆ ಬನ್ನಿ. ಓಕೆ ಬಾಯ್ 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 ನೈಟ್ ಕ್ರಾಸ್ ಬಾಯ್ ಬಾಯ್. ನೈಟ್ ಕ್ರಾಸ್ ರೋಡ್ ಅಂತ ಕೇಳ್ತಾ ಇದೆ. ನಿಯರ್ ವಿಜಯ್. ಸಿಗೋಣ ನಾಳೆ. ನಾಳೆ ಸಿಗ್ತೀನಿ. ಬರ್ತಾರೆ. ನೇರ 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 ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ ಹರಿ ನಾರಾಯಣ ಕಾಶಿ ವಿಶ್ವನಾಥ ಶಿವರಾಮ ಕೃಷ್ಣ ಪಂಡರಿಪುರವಾಸ ಶ್ರೀ ಪಾಂಡುರಂಗ ಚಿದಂಬರೇಶ ಶ್ರೀ ನಟರಾಜ ಪಂಡರಿಪುರವಾಸ ಶ್ರೀ ಪಾಂಡುರಂಗ ಚಿದಂಬರೇಶ ಶ್ರೀ ನಟರಾಜ ನತ ಜನ ಪಾಲಕ
ರೂಪ ನತ ಜನ ಪಾಲಕ ನವಗ್ರಹ ರೂಪ ಪಾರ್ವತಿ ಸುಕುಮಾರ ಗಣಪತಿ ಸ್ಕಂದ ಸೌಮ್ಯ ಅಂತೂ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಲು. ನೀವು ನೋಡ್ಬೋದು, ನಾನೆಲ್ಲ ನೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಅಲ್ಲಿ ಇನ್ನೊಬ್ಬರು ಬಂದಿದ್ದರು, ಅವ್ರ ರಿಲೇಟಿವು, ಅವರು ತುಂಬ ಚೆನ್ನಾಗಿ ದೇವ್ರ ನಾಮನ ಹಾಡ್ತಾಯಿದ್ರು. ಅವರು ಎಲ್ಲ ದೇವ್ರ ನಾಮ ಹಾಡಿದ್ರು. ಇನ್ನೊಂದೇನೆಂದರೆ ಅವಳೇ ಕೈಯಲ್ಲಿ ಮಾಡಿರೋಂಥ ಫ್ಲವರ್ ಅದು. ಅವಳು ಏನು ಡೆಕೋರೇಟ್ ಮಾಡಿದ್ದಾಳಲ್ಲ ಅದೆಲ್ಲ ಅವಳೇ ಮಾಡ್ತಾಳೆ. ಯಾವುದನ್ನು ಅವಳು ಆಚೆಯಿಂದ ಏನು ತೊಗೊಂಬರೋದಿಲ್ಲ. ಇನ್ನು ಮಂಗಳಗೌರಿ ವ್ರತ ಆಗಿರ್ಬೋದು, ವರಮಹಾಲಕ್ಷ್ಮಿ ಆಗಿರ್ಬೋದು, ಅಥವಾ ಗಣಪತಿ ಇಡೋದಾಗಿರ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ, ಎಲ್ಲದಕ್ಕೂ ಅವಳೇ ಫಸ್ಟು ಆ ಬ್ಯಾಕ್ ಡ್ರಾಪ್ ಏನಿದೆ ಆ ಡೆಕೋರೇಷನ್ ಎಲ್ಲ ಶುರು ಮಾಡಿಕೊಂಡು ಮಾಡಿ ಕಟ್ ಮಾಡಿ ಅದಕ್ಕೆ ಕಲರ್ ಏನಾದ್ರು ಮಾಡಬೇಕಾ ಮಾಡಿ ಎಲ್ಲ ಮಾಡಿ ಮಾಡ್ತಾಳೆ. ತುಂಬ ಡೆಡಿಕೇಷನ್ನು ಅದರಲ್ಲಿ ಮಾತ್ರ. ಮತ್ತು ಮಲಗೋದು ಇಲ್ಲ ಅವಳು. ರಾತ್ರಿ ಮಲಗೋದು 12 ಗಂಟೆ, ಮತ್ತೆ ಏಳೋದು 3 ಗಂಟೆ, ಒಂದು 2-3 ಅವರ್ಸ್ ನಿದ್ದೆ ಮಾಡ್ತಾಳೆ. ಈ ಹಬ್ಬ ಎಲ್ಲ ಅಂತ ಬಂದಾಗ ಅವಳಿಗೆ ದೇವರು ಹೀಗೆ ಶಕ್ತಿ ಕೊಟ್ಟು, ಆರೋಗ್ಯ ಕೊಟ್ಟು, ಆಯುಷ್ ಕೊಟ್ಟು ಕಾಪಾಡಲಿ. ಅನ್ನ ಇಟ್ಟವ್ರ ಮನೆ ಯಾವತ್ತೂ ಹಾಳಾಗಲ್ಲ ಅಂತಾರೆ. ಅವಳು ಯಾವಾಗಲೂ ಕರೆದು ಆ ಪೂಜೆ ಈ ಪೂಜೆ ಅಂತ ಮಾಡಿ ಅನ್ನದಾನ ಮಾಡ್ತಾನೆ ಇರ್ತಾಳೆ ಎಲ್ಲರಿಗೂ. ಹಾಗಾಗಿ ನಾವೇನಂದರೆ ಬಯಸೋದು ಚೆನ್ನಾಗಿರಲಿ ಎಲ್ಲರೂ ಒಂದು ಕಡೆ ಗ್ಯಾದರ್ ಮಾಡಬೇಕು ಅಂದರೆ ಅದೇ ಕಷ್ಟದ ಕೆಲಸ. ಅವಳು ಈ ನೆಪದಲ್ಲಾದ್ರೂ ಎಲ್ಲರನ್ನೂ ಒಂದು ಕಡೆ ಸೇರಿಸ್ತಾಳೆ. ಎಲ್ಲರಿಗೂ ಒಂದು ಖುಷಿನ ಹಂಚ್ತಾಳೆ. ಅದರಿಂದ ಅವಳಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾನಿಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಬಂದವ್ರಿಗೆಲ್ಲ ಅಡುಗೆನೂ ಕೂಡ ಮಾಡಿರ್ತಾಳೆ. ಒಬ್ಬಟ್ಟು, ಪುಳಿಯೋಗರೆ ಮತ್ತು ಮೊಸರನ್ನ. ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಸಜ್ಜಿಗೆ ಇರ್ಬೋದು, ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿ ಎಲ್ಲರಿಗೂ ತೃಪ್ತಿಯಿಂದ ಊಟ ಹಾಕ್ತಾಳೆ. ಅದು ಸ್ವಾಮಿ ಶ್ರೀ ಪುರಂದರ ವಿಠಲನ ನಾಮವು, ಸ್ವಾಮಿ ಶ್ರೀ ಪುರಂದರ ವಿಠಲನ ನಾಮವು, ವಿಠಲ 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 ಸ್ವಾಮಿ ಶ್ರೀ ಪುರಂದರ ವಿಠಲನ ನಾಮವು, ಪ್ರೇಮದಿಂದಲೇ ಸದಾ ನೆನೆ ಮನವೇ, ಪ್ರೇಮದಿಂದಲೇ ಸದಾ ನೆನೆ ಮನವೇ. ಹರಿನಾರಾಯಣ 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 ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನೆಲ್ಲರೂ ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯ ಪಂಕಜಲೋಚನೆ, ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ
ಇನ್ನು ನಾವು ಸ್ನೇಹಿತರೆಲ್ಲ ಸೇರಿ ನಮ್ಗೆ ಯಾವ್ಯಾವ ಭಕ್ತಿಗೀತೆಗಳು ಬರುತ್ತೋ, ಭಜನೆ ಬರುತ್ತೋ, ದೇವ್ರ ನಾಮಗಳು ಬರುತ್ತೋ ಅದನ್ನೆಲ್ಲ ನಾವು ದೇವ್ರ ಮುಂದೆ ಹಾಡ್ತಾ ಇದ್ವಿ. ನಮಗೆಷ್ಟು ಗೊತ್ತೋ ಅಷ್ಟು. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಒಂದು 9:30 ಆಗಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಬ್ಯಾಕ್ ಡ್ರಾಪ್ ಡಿಸೈನ್ ಇಲ್ಲಿ ಹೇಳಿದ್ದೀನಲ್ಲ, ಅದು ರೆಂಟಿಗೆ ಸಿಗುತ್ತೆ. ತುಂಬ ಡಿಸೈನ್ಸ್ ಇದೆ ಇವಳ ಹತ್ರ. ಮತ್ತು ಹೇಗೆ ಅದನ್ನು ಹಾಕೋದು, ಹೆಂಗೆ ಡೆಕೋರೇಟ್ ಮಾಡೋದು ಎಲ್ಲನೂ ಟೀಚ್ ಮಾಡ್ತಾಳೆ. ನಿಮಗೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಂಬರ್ ಅಂತ ಕಮೆಂಟ್ ಮಾಡಿ. ನಾನು ನಂಬರ್ನ ಕೊಟ್ಟಿರ್ತೀನಿ. ವರಮಹಾಲಕ್ಷ್ಮಿಗಾಗಿರ್ಬೋದು, ಅಥವಾ ಗಣೇಶನ ಇಡೋಕ್ಕಾಗಿರ್ಬೋದು, ಬರ್ತ್ಡೇ ಪಾರ್ಟಿಗಳಿಗೂ ಇರ್ಬೋದು, ಅಥವಾ ನೀವು ಆರ್ಡರ್ ಕೊಟ್ಟರೆ ಅವರೇ ಬಂದು ಡೆಕೋರೇಟ್ ಮಾಡಿಕೊಡ್ತಾರೆ. ಎಲ್ಲನೂ ಅಚ್ಚುಕಟ್ಟಾಗಿ ನೀಟಾಗಿ ಅರೇಂಜ್ ಮಾಡಿ ಕೊಟ್ಟು ಬರ್ತಾಳೆ. ನೀವು ರೆಂಟ್ ಅಂದರೆ 1 or 2 days ಬೇಕಾದರೆ ತೊಗೋಬೋದು, ಅಥವಾ ನಿಮ್ಮ ಇಷ್ಟ. ನಿಮ್ಗೆ ಹೆಂಗೆ ಕಂಫರ್ಟಬಲ್ಲು ಆ ಥರ ಮಾತಾಡಿಕೊಂಡು ತೊಗೊಬೋದು. ಯಾವುದೇ ರೀತಿ ತೊಂದರೆ ಆಗೋಲ್ಲ. ನೀವು ನಂಬರ್ ಬೇಕಿದ್ರೆ ಕಮೆಂಟ್ ಮಾಡಿ. ಇನ್ನು ನಾವೆಲ್ಲ ಮುಗಿಸ್ಕೊಂಡು ಅರಿಶಿನ ಕುಂಕುಮ ತೊಗೊಂಡು ಮನೆಯಿಂದ ಹೊರಟ್ವಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.